ವೆಲ್ಕಮ್ ಟು ಡೇ ಔಟ್ ಟು ಚಾಮುಂಡಿ ಹಿಲ್ಸ್ ಪಾರ್ಟ್ 2. ನಾನಿವಾಗ ನನ್ನ ಫ್ರೆಂಡ್ನ ಪಿಕ್ ಮಾಡೋಕ್ಕೆ ಹೋಗ್ತಾ ಇದ್ದೀನಿ. ಅವಳನ್ನ ಪಿಕ್ ಮಾಡಿಕೊಂಡು ಡೈರೆಕ್ಟ್ ಮೈಸೂರು. ಲುಕ್ ಆಟ್ ಮೈ ಬೇಬೋ. ಬೆಳಗ್ಗೆಯಿಂದ ಏನೂ ತಿಂದಿರಲಿಲ್ಲ, ಇಬ್ರಿಗೂ ಫುಲ್ ಹೊಟ್ಟೆ ಹಸಿತಾಯಿತು. ಶ್ರೀ ರೇಣುಕಾ ಹೋಟೆಲಲ್ಲಿ ಇಡ್ಲಿ ಮತ್ತು ಕ್ರಿಸ್ಪಿ ವಡಾ ತಿಂದ್ವಿ. ನಾವಿಬ್ಬರು ಡ್ರೈವ್ನಂತೂ ಕಂಪ್ಲೀಟಾಗಿ ಎಂಜಾಯ್ ಮಾಡಿದ್ವಿ. ಫುಲ್ ಡ್ಯಾನ್ಸು, ಸಾಂಗ್ಸ್, ವಿ ವರ್ ಇನ್ ಅವರ್ ಓನ್ ವರ್ಡ್. ಹಲೋ ಗಾಯ್ಸ್, ಕೇಳಕ್ಕೆ ಚೆನ್ನಾಗಿದೆ. ಆಗ ನಾವು ಚಾಮುಂಡಿ ಹಿಲ್ಸ್ಗೆ ಹೋಗ್ತಾ ಇದ್ದೀವಿ. ಆನ್ ದ ವೇ ಡ್ರೈವರ್ ಬಂದು ವರಲಕ್ಷ್ಮಿ. ಶಿ ಇಸ್ ದ ನ್ಯೂ ಬ್ಲಾಗರ್. ಐ ಆಮ್ ಬೀಯಿಂಗ್ ಸೋ ಕಾನ್ಶಿಯಸ್ ರೈಟ್ ನೌ. So hopefully this is the first time we both are coming to a Chamundi Hills, and this is first time we are going on a drive. So Together. Yes. So I hope it's going to be the best day for us. ಫೈನಲಿ ವಿ ರೀಚ್ಡ್ ಚಾಮುಂಡಿ ಹಿಲ್ಸ್. ಫಸ್ಟ್ ಟೈಮ್ ಆಶಾ ನನ್ನ ಜೊತೆ ಧೈರ್ಯ ಮಾಡಿ ಕುತ್ಕೊಂಡು ಒಟ್ಟಿಗೆ ಬಂದಿದ್ದು. ಆಶಾ, ಹೌ ಡು ಯು ಫೀಲ್? I'm feeling good right now, and somewhere I'm praying. Yes. Trust your friend kane. I do trust you, but I don't trust the weather. ಚಾಮುಂಡಿ ಹಿಲ್ಸ್ ರೀಚ್ ಆದ್ವಿ. ಆಶಾ ಫುಲ್ ಎಕ್ಸೈಟ್ ಆಗಿದ್ಲು. ಟೆಂಪಲ್ ಫುಲ್ ಕ್ರೌಡ್ ಆಗಿತ್ತು. ಸೊ ನಾವು ಅದಕ್ಕೆ ಅಂತಲೇ ಸ್ಪೆಷಲ್ ದರ್ಶನಕ್ಕೆ ಅಂತ ಹೋದ್ವಿ. ದೇವರ ದರ್ಶನ ತುಂಬಾ ಚೆನ್ನಾಗಾಯಿತು. ದೋ ಇಟ್ ವಾಸ್ ಎ ಸ್ಪೆಷಲ್ ಕ್ಯೂ. ಆಲ್ಮೋಸ್ಟ್ 1.5 hour ಆಯಿತು ದೇವರ ದರ್ಶನ ಆಗೋಷ್ಟರಲ್ಲಿ. ದೇವರ ಪ್ರಸಾದ ತಿಂದ್ಕೊಂಡು ಸ್ವಲ್ಪ ಹೊತ್ತು ದೇವಸ್ಥಾನದ ಮುಂದೆ ಫೋಟೋಸ್ ವೀಡಿಯೋಸ್ ತೊಗೊಂಡು ನೆಕ್ಸ್ಟ್ ನಾವು ಮುಂದಿನ ಡೆಸ್ಟಿನೇಷನ್ಗೆ ಹೋದ್ವಿ. RRR ಹೋಟೆಲ್ಗೆ ಹೋಗಿ ಹೊಟ್ಟೆ ತುಂಬ ಊಟ ಮಾಡಿ ಹಾಗೆ ಒಂದು ಬೀಡ ತಿಂದು ಅರಮನೆ ಕಡೆ ಹೋದ್ವಿ. ಫುಲ್ ಅರಮನೆ ರೌಂಡ್ ಹಾಕೋ ಅಷ್ಟರಲ್ಲೇ ಇಬ್ರಿಗೂ ಸುಸ್ತು ಆಗಿತ್ತು, ಹಾಗೆಯೇ ಟೈಮ್ ಕೂಡ ಆಗಿತ್ತು. ಆಲ್ಮೋಸ್ಟ್ 6 o'clock ಆಯಿತು ನಾವು ಕಂಪ್ಲೀಟ್ ಅರಮನೆ ರೌಂಡ್ ಹಾಕೋ ಅಷ್ಟರಲ್ಲಿ. ಸ್ಪೀಕ್ ಸಮಥಿಂಗ್. ಇವಾಗ ನಾವು ಮುಂದೆ ಹೋಗ್ತಾ ಇದ್ದೀವಿ ನಮ್ಮ ಡ್ಯಾನ್ಸ್ ರೀಲ್ಸ್ ಮಾಡೋಕ್ಕೆ. ಹೋಪ್ಫುಲಿ ನಿಮಗೆಲ್ಲ ಇಷ್ಟ ಆಗುತ್ತೆ ಅಂತ. ಇಷ್ಟ ಆಗಿಲ್ಲ ದಯವಿಟ್ಟು ಅನ್ಲೈಕ್ ಮಾಡಬೇಡಿ. ಪ್ಲೀಸ್ ಡೂ ಲೈಕ್ ಆ್ಯಂಡ್ ಮೇಕ್ ಶ್ಯೂರ್ ನನ್ನ ಫ್ರೆಂಡ್ಸ್ ಫಾಲೋಯಿಂಗ್ ಲಿಸ್ಟ್ ಶುಡ್ ಬಿ ಮೋರ್ ದ್ಯಾನ್ 10K and above. ತುಂಬಾ ಶಿ ಈಸ್ ಡೂಯಿಂಗ್ ಹಾರ್ಡ್ ವರ್ಕ್. ಡೈಲಿ ಶಿ ಈಸ್ ಮೇಕಿಂಗ್ ವಿಡಿಯೋಸ್ ಫಾರ್ ಯು ಪೀಪಲ್. ಇಲ್ಲಿಗೆ ನಮ್ಮ ಡೇ ಔಟಿಂಗ್ ಮುಗೀತು. ವಿ ಬೋತ್ ವರ್ ಕಂಪ್ಲೀಟ್ಲಿ ಎಕ್ಸಾಸ್ಟೆಡ್. ಒಂದು ಕಾಫಿ ಕುಡಿದು ಬ್ಯಾಂಗ್ಳೂರಿಗೆ ವಾಪಸ್ ಬಂದ್ವಿ.